ಹಾಯ್, ಇದು ಬುಧವಾರ ಸಂಜೆ ಹಸುವನ್ನು ನೀಗಿಸ್ಲಿಕ್ಕೆ ಒಂದು ಸಣ್ಣ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಊರಿಂದ ತಂದಂಥ ಸ್ವಲ್ಪ ಪುರಿ ಮಿಕ್ಕಿತ್ತು, ಹಾಗಾಗಿ ಇವತ್ತು ಪುರಿ ಉಸ್ಲಿ ಮಾಡೋಣ ಅಂಥೇಳಿ ಪುರಿಯನ್ನು ನೀಟಾಗಿ ವಾಶ್ ಮಾಡಿ ಒಂದೆರಡು ಸಲ ವಾಶ್ ಮಾಡಿದ್ರೆ ಸಾಕು. ಈ ಪೂರಿ ತಿಂಡಿಯನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾರೆ. ಒಬ್ಬರು ಪುರಿ ಉಸ್ಲಿ ಅಂತಾರೆ, ಇಲ್ಲ ಒಬ್ಬರು ಪುರಿ ಒಗ್ಗರಣೆ ಅಂತಾರೆ, ಮಂಡಕ್ಕಿ ಒಗ್ಗರಣೆ. ಈ ಹುಬ್ಳಿ ಧಾರವಾಡ ಸೈಡಲ್ಲೆಲ್ಲ ತುಂಬಾ ವೆರೈಟೀಸಲ್ಲಿ ಈ ರೀತಿ ರೆಸಿಪೀಸ್ನ ಮಾಡ್ತಿರ್ತಾರೆ. ನಾನಿವತ್ತು ಸಿಂಪಲ್ಲಾಗಿ ಪುರಿ ಉಸ್ಲಿ ರೀತಿ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಕಡಲೆಬೀಜ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಉಪ್ಪು, ಅರಿಶಿನ ಎಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ನೆನೆಸಿಟ್ಟಿರುವಂಥ ಪುರಿಯನ್ನು ಹಾಕ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ರಸ ಹಾಗೆಯೇ ತೆಂಗಿನ ತುರಿಯನ್ನು ಹಾಕಿದರೆ ಬಿಸಿ ಬಿಸಿಯಾಗಿರುವಂಥ ಪುರಿ ಉಸ್ಲಿ ರೆಡಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಕಾಫಿ, ಟೀ ಜೊತೆ ಕೊಟ್ಟರೆ, ಅದರಲ್ಲೂ ಈ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ರಾತ್ರಿ ಊಟಕ್ಕೂ ಕೂಡ ಲೈಟಾಗಿ ತಗೊಳ್ಳೋ ಅಂಥವ್ರಿಗೆ ಈಸಿಯಾಗಿ ಮಾಡಿ ಕೊಡ್ಬೋದು. ಇದು ಇವತ್ತಿನ ಮಿನಿ